ಸುಗ್ರೀವನ ಆಜ್ಞೆಯಂತೆ ಕಪಿವೀರರೆಲ್ಲರೂ ಸೇತುವೆಗೆ ಬೇಕಾದ ಸಾಧನಗಳನ್ನು ಒದಗಿಸುವುದಕ್ಕೆ ಸಿದ್ಧರಾದರು. ಕಲ್ಲು, ಮರ, ಮಣ್ಣು ಮುಂತಾದವುಗಳನ್ನು ಪ್ರತ್ಯೇಕವಾಗಿ ಒಪ್ಪಿಸಲು ಬೇರೆ ಬೇರೆ ಪಂಗಡಗಳು ಸಿದ್ಧವಾದವು. ಅವುಗಳನ್ನು ಕ್ರಮವಾಗಿ ಸಂಗ್ರಹಿಸುವುದಕ್ಕಾಗಿ, ನಳನ ಇಷ್ಟದಂತೆ ಅವನ ಕೈಗೆ ತೆಗೆದಿಯುವುದಕ್ಕಾಗಿ ಹಾಗೆಯೇ ಬೇಕಾದಷ್ಟು ಕಪಿವೀರರು ನಿಯತಗೊಂಡರು. ಸಾಮಗ್ರಿಗಳನ್ನು ತಂದುಕೊಡುವವರು ತಕ್ಷಣವೇ ಅಲ್ಲಿಂದ ನೆಗೆದು ಹಾರಲಾರಂಭಿಸಿ ಕೋಲಾಹಲವನ್ನೆಬ್ಬಿಸಿದರು. ನಿಮಿಷ ಮಾತ್ರದಲ್ಲಿ ಬಂಡೆಗಳ ಮಳೆಯೇ ಬಂದಿತೆನ್ನುವಂತೆ ಕಲ್ಲುಗಳು ಒಂದೇ ಸವನೆ ಬಂದು ಬಿದ್ದವು. ಬಿದ್ದ ಮಾತ್ರದಲ್ಲೇ ಅವುಗಳು ನಳನ ಕೈಯಲ್ಲಿಳಿದು ಕಟ್ಟಣೆಗೊಂಡು ರಾರಾಜಿಸತೊಡಗಿದವು. ಹಾಗೆಯೇ ಮರಗಳು, ಮಣ್ಣು ಶೇಖರಿಸಲ್ಪಟ್ಟವು. ಆದರೆ ಮಹೇಂದ್ರ ಪರ್ವತದ ಮಣ್ಣನ್ನು, ಮರವನ್ನು ಅವರು ಯಾರೂ ಮುಟ್ಟಿರಲಿಲ್ಲ. ರಾತ್ರಿ ಹಗಲೆನ್ನದೇ ವಾನರ ವೀರರ ಕೆಲಸವು ನಡೆಯುತ್ತಾ ಬಂದಂತೆ ಸೇತುವೆಯು ಮುಂಬರಿಯತೊಡಗಿತು. ಎಲ್ಲೆಲ್ಲಿಯೂ ಹೇಗೋ ಇದ್ದ ಕಪಿವೀರರು ಸುಗ್ರೀವನ ಆಜ್ಞೆಯಂತೆ ಸೇನೆಯಾಗಿ ಹೇಗೆ ರೂಪುಗೊಂಡಿದ್ದರೋ ಹಾಗೆಯೇ ಎಲ್ಲೆಲ್ಲೋ ಇದ್ದ ಮರಕಲ್ಲುಗಳನ್ನು ಒಂದೇ ಕಡೆ ಕೂಡಿ ನಳನ ಕೈವಾಡದಿಂದ ಸೇತುವೆಯ ರೂಪದಲ್ಲಿ ಬೆಳೆಯುತ್ತಿತ್ತು. ಉದ್ದಕ್ಕೂ ಬೆಳೆಯುತ್ತಿದ್ದ ಸೇತುವಿನ ಮೊದಲ ತುದಿಯಲ್ಲಿ ಆಧಾರವಾಗಿ ನಿಂತಿದ್ದ ಕಟ್ಟಣೆಯು ಬಲಗೊಳ್ಳುತ್ತಲೇ ಎತ್ತರಕ್ಕೆ ಬೆಳೆಯುತ್ತಿತ್ತು. ಹಾಗೆಯೇ ಮರದ ತುಂಡುಗಳನ್ನು ಹಾಸಿ ಒಟ್ಟಿ ಸಾಕಷ್ಟು ಅಗಲವಾಗಿಯೇ ಸೇತುವೆಯು ಮುಂದೆ ಮುಂದುವರಿಯುತ್ತಿತ್ತು. ಅಂತೆಯೇ ಅದರ ಅಗಲದ ಇಬ್ಬದಿಗಳಲ್ಲಿಯೂ ಮರದ ತುಂಡಿನ ಆವರಣವು ಮಿತವಾದ ರೀತಿಯಲ್ಲಿ ರಚಿಸಲ್ಪಡುತ್ತಿತ್ತು. ಕಲ್ಲು ಮರಗಳ ಸಂದುಗಳು ಕ್ರಮವಾಗಿ ಮಣ್ಣಿನಿಂದ ಮೆತ್ತಲ್ಪಟ್ಟಿದ್ದವು. ಹೀಗೆ ಅವಿಶ್ರಾಂತವಾಗಿ ವಾನರ ವೀರರು ನಿಯೋಜಿತ ಸೇತುವೆಯನ್ನು ಜಗತ್ತಿಗೆ ಅಚ್ಚರಿಯನ್ನುವಂತೆ ಕಟ್ಟುತ್ತಾ ಬಹು ಶೀಘ್ರವಾಗಿ ಪೂರೈಸಿದರು. ಲಂಕೆಯ ಭೂಭಾಗವನ್ನು ಸೇತುವೆಯು ಮುಟ್ಟಿದೊಡನೆಯೇ ಮೊದಲ ತುದಿಯಂತೆಯೇ ಕೊನೆಯ ತುದಿಯಲ್ಲಿಯೂ ಭದ್ರವಾದ ಕಟ್ಟಣೆಯು ಅಷ್ಟೇ ಆಳದಿಂದ ಎತ್ತರದವರೆಗೆ ರಚಿಸಲ್ಪಟ್ಟಿತು. ಕೊನೆಯದಾಗಿ ಹನುಮಂತನು ತಂದಿದ್ದ ದೊಡ್ಡ ಬಂಡೆಯನ್ನಿಟ್ಟಾಗಲೇ ಸೇತುವೆಯು ಭದ್ರವಾಗಿ ಕೊನೆ ಮುಟ್ಟಿತು. ಮತ್ತೆ ಬೇಕಾದ ರೀತಿಯ ಆಧಾರಗಳನ್ನು ಏಕಪ್ರಕಾರವಾಗಿ ಸಮತೋಲನಗೈಯುವಂತೆ ಅಲ್ಲಲ್ಲಿ ಬುರುಜುಗಳನ್ನು, ಕಮಾನುಗಳನ್ನು ಹೊಂದಿ ತೆಂಕಣ ಸಾಗರದ ದಕ್ಷಿಣೋತ್ತರದ ಎಲ್ಲೆಗಳನ್ನು ಒಂದಾಗಿ ಕೂಡಿಸುವ ಆ ಮಹಾಸೇತುವೆಯು ಸರ್ವತೋ ಭದ್ರವಾಗಿ ರಚಿಸಲ್ಪಟ್ಟಿತು. ಉತ್ಸಾಹವಿಮ್ಮಡಿಸಿದ್ದ ನಳನು ಕ್ರಮದಂತೆ ಮೆಲ್ಲುಗಟ್ಟುಗಳನ್ನು, ಝಲ್ಲರಿಗಳನ್ನು, ಸಾರಣೆಗಳನ್ನು, ವಿಧವಾದ ಅಲಂಕಾರಗಳನ್ನು ಪೂರೈಸಿದನು. ಹಾಗೆಯೇ ತನ್ನ ಅದ್ಭುತವಾದ ಶಿಲ್ಪ ಚಾತುರ್ಯವನ್ನು ಕೃತಿಯನ್ನಿಳಿಸಿದ್ದರೂ ಸುಪ್ರತೀಕವಾಗಿ ಆ ಮಹಾಸೇತುಬಂಧನದ ಕಾರ್ಯವದು ಅಷ್ಟರಲ್ಲಿ ಪೂರ್ಣಗೊಂಡಿತು. ಅದನ್ನು ಸುಗ್ರೀವನಲ್ಲಿ ವಿಜ್ಞಾಪಿಸಿಕೊಂಡನು. ಒಬ್ಬೊಬ್ಬ ಕಪಿವೀರನು ತಾನೇ ಸ್ವತಃ ಸೇತುವೆಯನ್ನು ಕಟ್ಟಿ ಪೂರೈಸಿದನೆನ್ನುವಂತೆ ಹೆಮ್ಮೆ ಪಡುತ್ತಿದ್ದನು. ವಿಭೀಷಣನ ಸೂಚನೆಯಂತೆ ಚಿಕ್ಕದೊಂದು ಸಂರಕ್ಷಣಾ ಪಡೆಯು ಒಮ್ಮೆಲೆ ಸೇತುವಿನ ತೆಂಕಣ ಭಾಗದ ತುದಿಯನ್ನು ರಕ್ಷಿಸಿಕೊಂಡಿರಲು ಸುಮುಖನ ನೇತೃತ್ವದಲ್ಲಿ ಮುಂದಾಗಿ ಹೋಗುವಂತೆ ನೀಲನು ವ್ಯವಸ್ಥೆ ಮಾಡಿದನು. ಹಾಗೆಯೇ ಅಲ್ಲಲ್ಲಿಯ ಕಮಾನುಗಳ ಹಾಗೂ ಬುರುಜುಗಳ ಬಳಿ ಎರಡೂ ಬದಿಗಳನ್ನು ರಕ್ಷಿಸಿಕೊಂಡಿರಲು ಬಲಾಢ್ಯರಾದ ಕಪಿವೀರರ ಚಿಕ್ಕ ತಂಡಗಳು ಕ್ರಮವಾಗಿ ನಿಯತಗೊಂಡವು. ಎಲ್ಲ ಕೆಲಸಗಳು ಕ್ರಮದಂತೆ ಪೂರೈಸಿದೊಡನೆಯೇ ಸುಗ್ರೀವನು ನಳನನ್ನು ಮುಂದಿಟ್ಟುಕೊಂಡು ಶ್ರೀರಾಮನ ಬಳಿಗೆ ಬಂದು ಸಮಸ್ತ ವಿಚಾರವನ್ನು ಭಿನ್ನಯಿಸಿಕೊಂಡನು. ಕೇಳಿ ಹರ್ಷಿತನಾದ ಶ್ರೀರಾಮಚಂದ್ರನು ಲಕ್ಷ್ಮಣನನ್ನು ನೋಡಿ ನಸುನಕ್ಕು ನಳನ ಭುಜವನ್ನು ತಟ್ಟಿ ಬಲೆ ನೀನೇ ವಿಶ್ವಕರ್ಮನು ಎಂದು ನುಡಿದು ಸುಗ್ರೀವನನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದನು. ಸ್ವಯಂ ಶ್ರೀರಾಮನೇ ತನ್ನನ್ನು ಮೆಚ್ಚಿ ಮೈಮುಟ್ಟಿ ಹೊಗಳಿದುದನ್ನು ಎಣಿಸಿಕೊಂಡು ನಳನು ಪರಮಾನಂದದಲ್ಲಿ ಮೈಮರೆತನು. ಸುಗ್ರೀವನಿಗೂ ಅತಿಶಯವಾದ ಸಂತಸವಾಯಿತು. ಕಪಿವೀರರ ಕುರಿತು ಕೇಳುವುದೇನು? ಎಲ್ಲರೂ ಒಂದಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಸೇತುವಿನ ಬಳಿಗೆ ಬಂದರು. ಅಪಾರವಾದ ಜಲನಿಧಿಗೆ ಯುಕ್ತವಾಗಿ ಭದ್ರವಾಗಿಯೂ ಅಲಂಕಾರಯುಕ್ತವಾಗಿಯೂ ಕಟ್ಟಲ್ಪಟ್ಟ ಸೇತುವೆಯನ್ನು ನೋಡಿ ಶ್ರೀರಾಮನು ಗಗನಸಾಗರಗಳನ್ನೊಮ್ಮೆ ನೋಡಿ ಕೈಮುಗಿದು ಸುಗ್ರೀವನನ್ನು ಮುಂದಿಟ್ಟುಕೊಂಡು ಎಲ್ಲ ಕಪಿವೀರರನ್ನು ಪ್ರತ್ಯೇಕವಾಗಿ ಹೊಗಳಿ ಸಮ್ಮಾನಿಸಿದನು. ಹಾಗೆಯೇ ಕ್ಷೀರಾಬ್ದಿಯನ್ನು ದೇವಾಸುರರು ಒಂದಾಗಿ ಕಡೆದಿದ್ದರೂ ಲವಣಾಂಬುದಿಯನ್ನು ಕೇವಲ ಮರ್ಕಟರು ಮಾತ್ರ ಕಟ್ಟಿದ ಅಸಾಧಾರಣವಾದ ಈ ಅದ್ಭುತ ಕಾರ್ಯವಿದು ಅಚಂದ್ರಾರ್ಕವಾದ ಕೀರ್ತಿಯನ್ನೇ ತರತಕ್ಕದ್ದಾಗಿದೆ. ಮರದಿಂದ ಮರಕ್ಕೆ ಹಾರತಕ್ಕವುಗಳೆಂದು ಯಾವ ವಾನರ ಜನಾಂಗವು ಸುಪ್ರತಿಷ್ಠರಾದ ಇತರ ಜನರಿಂದ ಹೇಳಿಸಿಕೊಳ್ಳುತ್ತಾ ಇದೆಯೋ ಅದೇ ಕಿಷ್ಕಿಂಧೆಯ ವೀರ ಪರಿವಾರವು ಇಂದಿಲ್ಲಿ ಕೈಗೊಂಡು ತೋರಿಸಿದ ಸಾಹಸವು ಅಮರತೆಯನ್ನೇ ಕಾಣಿಸುತ್ತದೆ. ನಿಜವಾದ ಹೊಂದಿಕೆಯ ಆ ಕೂಟಶಕ್ತಿಯ ಮಹತ್ವವನ್ನು ಜಗತ್ತು ಈ ಸೇತು ಬಂಧನದಿಂದಲೇ ಅರಿತುಕೊಳ್ಳುವಂತಾಯಿತು.
ಸಾಧನವನ್ನು ತಂದುದು, ತಂದಂತೆ ಆಯ್ದುಕೊಟ್ಟುದು, ಕೊಟ್ಟಂತೆ ಅದನ್ನಿಟ್ಟು ಕೊಟ್ಟಿದುದು, ಕಟ್ಟಿದಂತೆ ಸಂಯುಕ್ತಿಕವಾಗಿ ಭದ್ರಗೊಳಿಸುವುದು, ಹಾಗೆಯೇ ಅಲಂಕಾರ ಸಹಿತವಾಗಿ ಸಂಪೂರ್ಣ ಸೇತುಬಂಧನದ ಕಾರ್ಯವನ್ನು ಪೂರೈಸಿದುದು ಎಲ್ಲವೂ ಒಂದಕ್ಕಿಂತ ಒಂದು ಏನೇನೂ ಕಡಿಮೆಯಲ್ಲದಂತೆ ಇಲ್ಲಿ ವ್ಯಕ್ತವಾಗುತ್ತಾ ಇದೆ. ಮೇಲಾಗಿ ನಳನ ಬುದ್ಧಿಶಕ್ತಿಯೂ ಚಾತುರ್ಯವೂ ಇದರಲ್ಲಿ ಎದ್ದು ತೋರುತ್ತಾ ಇದೆ. ಪ್ರಾಜ್ಞನಾದ ಒಬ್ಬ ಮುಂದಾಳುವಿನ ಜೊತೆಯಲ್ಲಿ ಕ್ರಮವಾಗಿ ಹೊಂದಿಕೊಂಡು ಬೇಕಾದಂತೆ ನಡೆಯತಕ್ಕ ಸಹನೆಯೂ ನಿಷ್ಠೆಯೂ ಎಲ್ಲರನ್ನೂ ಕೂಡಿದ್ದುದರಿಂದ ಅದರ ಪೂರ್ಣ ದ್ಯೋತಕವಾಗಿಯೇ ಈ ಸೇತುವೆಯು ಕಂಗೊಳಿಸುತ್ತದೆ. ನಾವು ವಾನರರಾದ ನಿಮ್ಮ ಕೌಶಲವನ್ನು ಕಂಡುದು ಇದೇ ಪ್ರಥಮನವಾಗಿದೆ. ಇನ್ನೇನು ಎಲ್ಲವೂ ಸುಸಜ್ಜಿತವಾಗಿದೆ ಅಂತಲೇ ಸುಮುಹೂರ್ತವು ಸನ್ನಿಹಿತವಾಯಿತೆಂದು ಭೂಗಗನ ಸಾಗರಗಳು ಏಕಕಾಲದಲ್ಲಿ ಸೂಚಿಸುವಂತೆ ಕಡಲ ಗಾಳಿಯು ಉತ್ಸಾಹವರ್ಧಕವಾಗಿಯೇ ಬೀಸತೊಡಗಿದೆ. ಕ್ರಮದಂತೆ ವಾನರ ವೀರರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಶಿಲ್ಪಿ ಶ್ರೇಷ್ಠನ ಹೆಚ್ಚುಗಾರಿಕೆಯನ್ನು ಕೊಂಡಾಡಿ ನನ್ನ ಕರ್ತವ್ಯವನ್ನು ಪೂರೈಸಿ ಎಲ್ಲರೂ ಒಟ್ಟಾಗಿ ಇನ್ನೊಮ್ಮೆ ಸಮುದ್ರರಾಜನ್ನು ಪ್ರಾರ್ಥಿಸಿ ಮುಂದಿನ ಪಯಣ ಹೂಡೋಣ ಎಂದು ಶ್ರೀರಾಮನು ನುಡಿದನು. ವಿ ಎನ್ ಭಾಗವತ್ ಬರ್ಮಳ್ಳಿ.